ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಂಡ್ ಯಾಕೆ ಮೋದಿ ಅವ್ರ ಜವಾಬ್ದಾರಿ ಯಾವಾಗ ತಗೋತಾರೆ? ಎಲ್ಲ ಜವಾಬ್ದಾರಿನೂ ನಾಗರಿಕರ ಮೇಲೆ ಮತ್ತೆ ರಾಜ್ಯದ ಮೇಲೆ ಆಗ್ತಾ ಇದ್ರೆ ಇವ್ರು ಯಾವಾಗ ತಗೋತಾರೆ ಜವಾಬ್ದಾರಿ? ಈ ಬೆಲೆ ಏರಿಕೆಗೆ ಉತ್ತರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರ. ಮಿಕ್ಕಿದಕ್ಕೆಲ್ಲಾನು ಮಾತಾಡ್ತಾರೆ, ಇದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ? ಕೇಂದ್ರ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ಹೇಳಿದ್ದೇನು? ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ ನಮಗೆ ಇಂಧನದ್ದು. ನಾವು ರಷ್ಯಾದಿಂದ ಬಹಳ ಕಮ್ಮಿ ಬೆಲೆಯಲ್ಲಿ ಕಚ್ಚಾ ತೈಲನ ನಾವು ತಗೊಂಡಿದೀವಿ, ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಇದೆ ಅಂತ ಹೇಳಿಲ್ವಾ? ಏನಾಯ್ತು ಅದೆಲ್ಲ? ಮತ್ತೆ ನಮ್ಮ ಪ್ರಧಾನಮಂತ್ರಿ ಅವರು ಇರಬರ ದೇಶ ಎಲ್ಲ ಸುತ್ತಿದ್ದಾರೆ, ಎಲ್ಲ ಕಡೆ ಹೋಗ್ಬಿಟ್ಟು ನಮ್ಮ ರಾಷ್ಟ್ರಕ್ಕೆ ಒಳ್ಳೇದಾಗಿದೆ ಅಂತ ಅವರು ಪೇಪರ್ನಲ್ಲಿ ಹೇಳ್ತಾ ಇದ್ದಾರೆ ಹೊರತು ಜನರ ಕಣ್ಣಿಗೆ ಯಾಕೆ ಕಾಣ್ತಾ ಇಲ್ಲ? ಇವತ್ತು ಇಷ್ಟು ದೊಡ್ಡ ಅನಾಹುತ ಕಾದಿದೆ ಅಂದ್ರೆ ಯಾರು ಕಾರಣ? ಅದಕ್ಕೆ ವಾರಕ್ಕೆ ಮೂರ್ ಸರಿ ಇವರು ಬೆಲೆ ಏರಿಕೆ ಮಾಡ್ತಾರೆ ಅಂದ್ರೆ ಎಷ್ಟು ಮಟ್ಟಿಗೆ ಇವರು ಪ್ಲಾನಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತದೆ. ಮತ್ತೆ ಯಾವ ರೀತಿ ಇವರ ನೀತಿಗಳು ವಿಫಲ ಆಗ್ತಾ ಇದೆ ಅಂತ ಕೂಡ ಎದ್ದು ಕಾಣ್ತಾ ಇದೆ ಇವತ್ತು. ಮತ್ತು ಮಾತು ಮುಂಚೆ ಎಲ್ಲರೂ ಇವ್ರ ಬೆಸ್ಟ್ ಫ್ರೆಂಡೇ ಅಂತಾರೆ, ಆದ್ರೆ ಇವರ ಸ್ನೇಹಿತರಿಂದ ನಮ್ಮ ರಾಷ್ಟ್ರಕ್ಕಾಗ್ಲಿ ನಮ್ಮ ಜನರಿಗಾಗ್ಲಿ ಯಾವುದೇ ಉಪಯೋಗ ಆಗಿಲ್ಲ. ಈಗ ಬೆಲೆ ಏರಿಕೆಯಿಂದ ಈಗಾಗಲೇ ಎಲ್ಲ ತರಕಾರಿ ಬೆಲೆ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಔಷಧಿ ಬೆಲೆ ಜಾಸ್ತಿ ಆಗ್ತಾ ಇದೆ, ಗೀಗ್ ಎಕನಾಮಿ ಸಂಪೂರ್ಣವಾಗಿ ಕುಸಿತ ಆಗ್ತಾ ಇದೆ. ಅವರು ಕೂಡ ಸ್ಟ್ರೈಕ್ ಮಾಡಿದ್ದಾರೆ ಇವತ್ತು. ಎಲ್ಲೋದ್ರಪ್ಪ ಇವರು? ಯುದ್ಧದಿಂದ ಅಂತ ಹೇಳ್ತಾರೆ. ಅವಾಗ ಗಲ್ಫ್ ವಾರ್ ಆಗಿಲ್ವಾ? ಇರಾನ್ ಇರಾಕ್ ಯುದ್ಧ ಆಗಿತ್ತು, ನಿಮ್ಮ ಗಲ್ಫ್ ಕಂಟ್ರೀಸ್ ಮೇಲೆ ಅಮೆರಿಕ ಪ್ರಹಾರ ಹಿಂದೆ ಮಾಡಿದಾಗ ನಮ್ಮ ಸರ್ಕಾರಗಳಿದ್ದಾಗ ಅವಾಗ ಇರ್ಲಿಲ್ವಾ? ಅವಾಗ ಇವೆಲ್ಲ ನೆಪಗಳು ಕೊಟ್ಟಾಗ ನೀವೇನಂತ ಇದ್ರಿ, ಈಗೇನಂತೀರಾ? ಮತ್ತೆ ಇದು ಪ್ರಶ್ನೆ ದಯವಿಟ್ಟು ಮೋಹನ್ ಭಾಗವತ್ ಅವ್ರಿಗೆ ಕೇಳಿ. 2-3 ವಾರದ ಹಿಂದೆ ಅವರೇ ತಾನೇ ಹೇಳಿದ್ದು, ಇಡೀ ವಿಶ್ವ ಮೋದಿಯವ್ರ ಕಡೆ ನೋಡ್ತಾ ಇದೆ ಅಂತೆ ತಿರುಗಿ ಈ ಯುದ್ಧ ನಿಲ್ಲಿಸ್ಲಿಕ್ಕೆ. ವಿಶ್ವದಲ್ಲಿ ಶಾಂತಿ ಇರಬೇಕಂದ್ರೆ ಮೋದಿಯವ್ರು ಬೇಕಂತೆ. ಏನಿದೆ ಇವತ್ತು ನಮ್ಮ ರೂಪಾಯಿ ಬೆಲೆ? ಕೇಳಿ ಮೋಹನ್ ಭಾಗವತ್ ಅವ್ರು ಎಲ್ಲೋಗಿದ್ದಾರೆ ಇವತ್ತು? ಎಲ್ಲೋಗಿದ್ದಾರೆ ಎಲ್ಲ ಈ ದೇಶ ಪ್ರೇಮಿಗಳು RSS ನವರು? ಮಾತು ಮುಂಚೆ ಎಲ್ಲದಕ್ಕೂ ಹೇಳ್ತಾರಲ್ಲ, ಪಾಕಿಸ್ತಾನ ಜೊತೆ ಚರ್ಚೆ ಮಾಡಬೇಕು, ಅಮೆರಿಕ ಜೊತೆ ಸಂಬಂಧ ಬೆಳೆಸ್ಬೇಕು, ಚೈನಾದ ಜೊತೆ ಚೆನ್ನಾಗಿರ್ಬೇಕು. ಏನು ನಿಮ್ದು ಉಪದೇಶ ಯಾರಿಗೋಸ್ಕರ ರೀ? ಎಲ್ಲಿದೆ ಅದ್ರ ಲಾಭ ಜನರಿಗೆ? ಸೊ ಈ ಪ್ರಶ್ನೆಗಳು ಏನು ನೀವು ವಿರೋಧ ಪಕ್ಷದವ್ರಿಗೆ ಕೇಳ್ತಾ ಇದ್ದೀರಾ, ದಯವಿಟ್ಟು ಆಡಳಿತ ಪಕ್ಷದವ್ರಿಗೆ ಕೇಳಿ. ಮೋದಿ ಅವ್ರ ಬಗ್ಗೆ RSS ಅವ್ರ ಬಗ್ಗೆ ಏನೇ ಒಂದು ಟೀಕೆ ಮಾಡಿದ್ರು ಕೂಡ ಮೈ ಮೇಲೆ ಬೀಳ್ತಾ ಇದಾರಲ್ಲ ಕ್ಯಾಬಿನೆಟ್ದವರು, ಯೂನಿಯನ್ ಕ್ಯಾಬಿನೆಟ್ದವರು, ಇಲ್ಲಿ ವಿರೋಧ ಪಕ್ಷದವರು. ಅವ್ರು ಯಾಕೆ ಸುಮ್ಮನಿದ್ದಾರೆ? ಮೆಟ್ರೋ ದರ ಕೇಂದ್ರ ಸರ್ಕಾರ ಸ್ವಲ್ಪ ದರ ಜಾಸ್ತಿ ಮಾಡಿದ ತಕ್ಷಣ ಸೂಟ್ ಹಾಕೊಂಡು ಹೋಗಿ ಪ್ರತಿಭಟನೆ ಮಾಡ್ತಾರೆ. MP ಗಳು ಎಲ್ಲಿದ್ದಾರೆ ಇವಾಗ? ಎಲ್ಲ ಇದ್ದಾರೆ, ಯಾಕೆ ಮಾತಾಡ್ತಾ ಇಲ್ಲ? ಇವರಿಗೆಲ್ಲ ಆಯ್ಕೆ ಮಾಡಿರೋದು ಮನ್ ಕಿ ಬಾತ್ ಕೇಳಕ್ಕ, ಏನ್ ಜನ್ ಕಿ ಬಾತ್ ಕೇಳಕ್ಕ? ಇದ್ರ ಉತ್ತರ ಅವರೇ ಕೊಡ್ಬೇಕು. ಸರ್, ಇನ್ನೆಷ್ಟು ತೆರಿಗೆ ಕನ್ನಡಿಗರ ಮೇಲೆ ಹಾಕ್ತೀರಾ? ಸರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್, GST ಹೈಯೆಸ್ಟ್ ಪಾವತಿ ಮಾಡ್ತಾ ಇರೋದು ಕರ್ನಾಟಕ ಕನ್ನಡಿಗದವರು, ಹೈಯೆಸ್ಟ್ IT ಕಟ್ತಾ ಇರೋದು ನಾವು, ಹೈಯೆಸ್ಟ್ IT ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ನಾವು. ವಿ ಆರ್ ಒನ್ ಆಫ್ ದ ಮೋಸ್ಟ್ ಪ್ರಾಸ್ಪರಸ್ ಎಕನಾಮಿಕ್ ಇಂಜಿನ್ಸ್ ಆಫ್ ದ ಕಂಟ್ರಿ. ಇವ್ರೇನ್ ಮಾಡ್ತಾ ಇದಾರ್ರಿ ಕೇಂದ್ರ ಸರ್ಕಾರದವರು? ಅವ್ರಿಗೆ ಕಮ್ಮಿ ಮಾಡಕ್ ಹೇಳಿ, ಎಲ್ಲ ಹೊರೆ ನಮ್ಮೇಲೆ ಹಾಕ್ಬೇಕಾ? ಮತ್ ಇವ್ರೇನ್ ಅಚ್ಚೇ ದಿನ ಅಂತ ಹೇಳಿದ್ರಲ್ಲ, ನಾವು ಹೇಳಿದ್ದ ಅವ್ರು ಹೇಳಿದ್ದ? ಅಂಡ್ ಯಾಕೆ ಮೋದಿ ಅವ್ರ ಜವಾಬ್ದಾರಿ ಯಾವಾಗ ತಗೋತಾರೆ? ಎಲ್ಲ ಜವಾಬ್ದಾರಿನೂ ನಾಗರಿಕರ ಮೇಲೆ ಮತ್ತೆ ರಾಜ್ಯದ ಮೇಲೆ ಆಗ್ತಾ ಇದ್ರೆ ಇವ್ರು ಯಾವಾಗ ತಗೋತಾರೆ ಜವಾಬ್ದಾರಿ? ಇವ್ರೇನ್ ಬರೇ ಉಪದೇಶ ನೀಡಕ್ಕಿದಾರ ಕೆಂಪಕೋಟೆ ಮೇಲಿಂದ? ವೇರ್ ಇಸ್ ಹಿಸ್ ರೆಸ್ಪಾನ್ಸಿಬಿಲಿಟಿ? ವೇರ್ ಇಸ್ ಹಿಸ್ ಅಕೌಂಟಬಿಲಿಟಿ? ಸೆಸ್ ಕಮ್ಮಿ ಮಾಡ್ಬೇಕಂದ್ರೆ ಸ್ಟಾರ್ಟ್ ಫ್ರಮ್ ಗುಜರಾತ್ ಸೆಸ್ ಕಮ್ಮಿ ಮಾಡಿ, ಮಧ್ಯಪ್ರದೇಶ್ ಕಮ್ಮಿ ಮಾಡಿ, ಉತ್ತರ ಪ್ರದೇಶ್ ಕಮ್ಮಿ ಮಾಡಿ, ರಾಜಸ್ಥಾನ್ ಕಮ್ಮಿ ಮಾಡಿ, ಮಹಾರಾಷ್ಟ್ರ ಕಮ್ಮಿ ಮಾಡಿ, ಆಮೇಲೆ ನಮ್ಮ ಹತ್ರ ಬನ್ನಿ ಕನ್ನಡಿಗರ ಹತ್ರ. ನೀವೇನ್ ಹೇಳ್ತಾ ಇದ್ದೀರಲ್ಲ ಅದೆಲ್ಲಾನು ನೀವು ಫಸ್ಟ್ ನಿಮ್ಮ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಇರುವಂತ BJP ಸ್ಟೇಟ್ಸ್ ಗಳಲ್ಲಿ ಫಾಲೋ ಮಾಡ್ಬಿಟ್ಟು ನಮ್ಮ ಹತ್ರ ಬನ್ನಿ. ಸರ್, ಪ್ರಶ್ನೆ ಇರೋದು ಎಕ್ಸೈಸ್ ದ ಹೇಳಿ. ಇಲ್ಲ ಆಯ್ತು, ಎಕ್ಸೈಸ್ ದ ಇರೋದ ಇವಾಗ? ಎಕ್ಸೈಸಿಗೆ ಮತ್ತೆ ಕಚ್ಚಾ ತೈಲ ಬೆಲೆಗೆ ಏನ್ ಸಂಬಂಧ? ಇವಾಗ ನಾಳೆ ನೋಡಿ ಯೂರಿಯಾ ಶಾರ್ಟೇಜ್ ಆಗ್ತಾ ಇದೆ, ರೂಪಾಯಿ ಮೌಲ್ಯ ಕುಸಿತ ಆಗ್ತಾ ಇದೆ,
ಒಂದು ಫಾರಿನ್ ಇನ್ವೆಸ್ಟ್ಮೆಂಟ್ ಕೂಡ ಈ ಆರ್ಥಿಕ ವರ್ಷದಲ್ಲಿ ಬಂದಿಲ್ಲ. ಯಾರ್ರೀ ಜವಾಬ್ದಾರಿ ಇದಕ್ಕೆ? ವಿಶ್ವಗುರು ಅಂತ ಎಲ್ಲ ಹೇಳ್ಕೊಂಡು ಓಡಾಡ್ತಿರಲ್ಲ, ಎಲ್ಲಿದೆ ನಿಮ್ದು ಬಂಡವಾಳ? ಇಲ್ಲ ಅಂದ್ರೆ ಉದ್ಯೋಗ ಇಲ್ಲ. ಅದಕ್ಕೆ ತಾನೇ ಇವತ್ತು ಒಂದೇ ಒಂದು ಕಾಮೆಂಟ್ ಇಂದ ಇವತ್ತು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಬಂದಿರೋದು. ಅಷ್ಟು ಏನು ಸೋಷಿಯಲ್ ಅಂಡ್ರೆಸ್ಟ್ ಇದೆ ಸಮಾಜದಲ್ಲಿ, ಯುವಕರಲ್ಲಿ. ಅದ್ರ ಬಗ್ಗೆ ಚರ್ಚೆ ಮಾಡಲಿ ಬಿಜೆಪಿ ಅವರು. ಅದು ಇದು ಬಿಟ್ಟು ಬ್ಯಾನ್ ಮಾಡೋದು, ಹಿಂಗೆ ಸುತ್ತಿ ಬಳಸಿ ನೀವು ಸೆಸ್ ಕಮ್ಮಿ ಮಾಡೋದು ಅಂತ ಹೇಳೋದು. ನೀವು ಸ್ಟೇಟ್ ಸೆಸ್ ಕಮ್ಮಿ ಮಾಡ್ಬೇಕಂತ ಇದೀರಲ್ಲ, ಪ್ಲೀಸ್ ಸ್ಟಾರ್ಟ್ ವಿತ್ ಆಲ್ ದ ಬಿಜೆಪಿ ರೂಲ್ ಸ್ಟೇಟ್ಸ್ ಫಸ್ಟ್. ಅದಾದ್ಮೇಲೆ ಕನ್ನಡಿಗರ ಹತ್ರ ಬನ್ನಿ.